ಇನ್ನು ಮಂಗಳೂರಿನಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರವಾಗಿ ಘೋಷಣೆ ಕೂಗಿದಂತಹ ಕೇಸ್ನಲ್ಲಿ ಇಬ್ಬರು ಕಾಂಗ್ರೆಸ್ ನಾಯಕರಿಗೆ ಈಗ ನೋಟಿಸ್ ಜಾರಿ ಮಾಡಲಾಗಿದೆ. ನಿನ್ನೆ ಕೆಸಿ ವೇಣುಗೋಪಾಲ್ ಅವರ ಮುಂದೆ ಬೆಂಬಲಿಗರು ಘೋಷಣೆಯನ್ನ ಹಾಕಿದ್ರು. ಸಿದ್ದರಾಮಯ್ಯನವರ ಪರವಾಗಿ ಐವನ್ ಡಿಸೋಜಾ ಅವರು ಜೈಕಾರ ಹಾಕಿದ್ರೆ, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರವಾಗಿ ಮಿಥುನ್ ರೈ ಬೆಂಬಲಿಗರು ಘೋಷಣೆಯನ್ನ ಕೂಗಿದ್ರು. ಪೂರ್ಣಾವಧಿ ಸಿಎಂ ಸಿದ್ದರಾಮಯ್ಯ ಅಂತ ಐವಾನ್ ಡಿಸೋಜಾ ಹಾಗೂ ಅವರ ಟೀಮ್ ಹೇಳಿದ್ರೆ, ಮತ್ತೊಂದು ಕಡೆಯಲ್ಲಿ ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಂತ ಹೇಳಿ ಮಿಥುನ್ ರೈ ಅವರು ಹಾಗೂ ಬೆಂಬಲಿಗರು ಘೋಷಣೆಯನ್ನ ಕೂಗಿದ್ರು. ಸೊ ಹೀಗಾಗಿ ಎಐಸಿಸಿಗೆ ಡೈರೆಕ್ಟ್ ಆಗಿ ಕೆಸಿ ವೇಣುಗೋಪಾಲ್ ಮಂಗಳೂರಿನಿಂದಾನೇ ಕರೆ ಮಾಡಿದ್ದಾರೆ. ಅವರು ಕೊಟ್ಟಂಥ ದೂರಿನ ಅಥವಾ ಅವರ ಸೂಚನೆ ಬೆನ್ನಲ್ಲೇ ಈಗ ನೋಟಿಸ್ ಕೂಡ ಜಾರಿ ಮಾಡಲಾಗಿದೆ ಇಬ್ಬರು ನಾಯಕರಿಗೆ, ಎಂಎಲ್ಸಿ ಐವಾನ್ ಡಿಸೋಜಾ ಜೊತೆಗೆ ಕಾಂಗ್ರೆಸ್ ನಾಯಕ ಮಿಥುನ್ ರೈ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಈಗ ನೋಟಿಸ್ಗಳು ಜಾರಿಯಾಗಿದ್ದಾವೆ, ಕಾರಣ ಕೇಳಿದ್ದಾರೆ, ಆದರೆ ಎಷ್ಟರ ಮಟ್ಟಿಗೆ ಸಮರ್ಪಕವಾಗಿ ಕಾರಣ ಕೊಟ್ಟು ಅವ್ರ ಮೇಲೆ ಶಿಸ್ತಿನ ಕ್ರಮ ಆಗಿದೆ ಅನ್ನುವಂಥದ್ದು ನಾವು ಗಮನಿಸಬೇಕು. ಹಂಗೆ ನೋಡ್ತಾ ಹೋದ್ರೆ ಝೀರೋ, ಇದು ಕೂಡ ಅದೇ ಲಿಸ್ಟಿಗೆ ಸೇರುತ್ತಾ ಅಂತ. ರಾಹುಲ್, ಬಹಳ ಮುಖ್ಯವಾಗಿರುವಂತದ್ದು ನಿನ್ನೆ ಮಂಗಳೂರಿನಲ್ಲಿ ನಡೆದಂತ ಕಾರ್ಯಕ್ರಮದ ಸಂದರ್ಭದಲ್ಲಿ ಸಿಎಂ ಮತ್ತೆ ಡಿಸಿಎಂ ಪರವಾಗಿ ಘೋಷಣೆ ಕೂಗಿದ್ರು. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ತೀವ್ರ ಮುಜುಗರಕ್ಕೆ ಒಳಗಾಗಿದ್ದಂತಹ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರು ಸೊ ಒಂದು ಹಂತದಲ್ಲಿ ಕೂಡ ತೀವ್ರ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರು ಅಂತ ಹೇಳಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಎಐಸಿಸಿ ಇಂದಲೇ ಐವನ್ ಡಿಸೋಜಾ ಮತ್ತೆ ಮಿಥುನ್ ರೈ ಇಬ್ಬರಿಗೂ ಕೂಡ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಸೊ ಪಕ್ಷಕ್ಕೆ ಮತ್ತೆ ಒಂದೇ ರೀತಿ ಮುಜುಗರ ಉಂಟು ಆಗೋ ರೀತಿಯಲ್ಲಿ ಕೂಡ ಇವರು ನಡ್ಕೊಂಡಿದ್ದಾರೆ ಅನ್ನುವಂತ ಕಾರಣ ನೀಡಿ ನೋಟಿಸ್ ಅನ್ನು ಕೊಟ್ಟಿರುವಂತದ್ದು. ಯಾಕಂದ್ರೆ ಕಳೆದ ಕೆಲ ದಿನಗಳ ಹಿಂದೆ ಕೂಡ ಬ್ರೇಕ್ಫಾಸ್ಟ್ ನೆಪದಲ್ಲಿ ಕೂಡ ನಾವೆಲ್ಲರೂ ಒಟ್ಟಾಗಿದ್ದೀವಿ ಅನ್ನುವಂತ ಸಂದೇಶವನ್ನ ಕೊಡುವಂತ ಒಂದು ಪ್ರಯತ್ನ ಮಾಡಿದ್ರೆ, ಅದ್ರ ಬೆನ್ನಲ್ಲೇ ಇಲ್ಲಿ ಮುಜುಗರಕ್ಕೆ ಕೂಡ ಸಿಲುಕಿತ್ತು. ಈ ಹಿನ್ನೆಲೆಯಲ್ಲಿ ಎಐಸಿಸಿ ಇಂದ ಅವರಿಬ್ಬರಿಗೆ ನೋಟಿಸ್ ಅನ್ನು ಕೊಟ್ಟಿರುವಂತದ್ದು. ರಾಹುಲ್, ರೈಟ್ ಹರೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.